ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಿಧಾನಸಭೆಯಲ್ಲಿ ಪಾಕ್ ಪರ ಘೋಷಣೆಯ ಕತ್ತಲ, ಬಿಜೆಪಿ ನಾಯಕರ ಆಕ್ರೋಶ, ಸರ್ಕಾರದ ವಿರುದ್ಧ ಗರಂ. ಕಂಟ್ರೋಲ್ಗೆ ಸಿಗದ ಹಿನ್ನೆಲೆ ನಾಳೆಗೆ ಕಲಾಪ ಮುಂದೂಡಿದ್ರು ಸ್ಪೀಕರ್. ತಾಸೀರ್ ಬೆಂಬಲಿಗರಿಂದ ಮೊದಲು ಪಾಕಿಸ್ತಾನ ಪರ ಘೋಷಣೆ, ಚರ್ಚಿಸೋ ಬರದಲ್ಲಿ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ ಅಂದ್ರು ಹರಿಪ್ರಸಾದ್. ಇನ್ನೊಂದೆಡೆ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅಸಭ್ಯ ಪದ ಬಳಕೆ. ಅಸಭ್ಯ ಪದ ಪ್ರಯೋಗಕ್ಕೆ ಬಿಜೆಪಿಗರಿಂದ ಭಾರೀ ಖಂಡನೆ. ವಿರೋಧದ ಬೆನ್ನಲ್ಲೇ ನನ್ನ ಮಾತನ್ನು ವಾಪಸ್ ಪಡೀತೀನಿ ಎಂದ ಅಬ್ದುಲ್ ಜಬ್ಬಾರ್. ನೋವಾಗಿದ್ದಕ್ಕೆ ಆ ಮಾತು ಬಂತು ಅಂತ ಸ್ಪಷ್ಟನೆ. ಈ ರೀತಿ ಘಟನೆ ಜಿಂದಗಿಯಲ್ಲೂ ಆಗಿತ್ತು. ಆಗ ತನಿಖೆ ಮಾಡಿದ ವೇಳೆ ಶ್ರೀರಾಮ ಸೇನೆಯ ಕೃತ್ಯ ಅನ್ನೋದು ಬೆಳಕಿಗೆ ಬಂತು. ಹಳೆ ಪ್ರಕರಣ ಉಲ್ಲೇಖ ಮಾಡಿ ಎಂಬಿ ಪಾಟೀಲ್ ಕೊಟ್ಟ ಸಂದೇಶವೇನು? ಪಾಕ್ ಪರ ಘೋಷಣೆ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ. ವಿಜಯಪುರದಲ್ಲಿ ಕಾಂಗ್ರೆಸ್ ಕಚೇರಿಗೆ ಪಾಕಿಸ್ತಾನ ಆಫೀಸ್ ಅಂತ ನಾಮಕರಣ. ಮಂಡ್ಯ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿಯಲ್ಲೂ ಕಿಚ್ಚು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.